ಮದುವೆನೇ ಬೇಡ ಅಂತಾರೆ. ಆದ್ರೆ ನಂತರ ಅವರು ಹೇಮಾವತಿ ಅನ್ನೋರ್ನ ಮದುವೆ ಆಗಿ 4 ಜನ ಮಕ್ಕಳಾಗ್ತಾರೆ. ಆಗ ಅವರು ಶ್ರೀಮತಿಗೆ ಒಂದು ಪದ್ಯ ಬರೀತಾರೆ. ಅವರು ನಾನಿನಗೆ ನೀಯನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ಹೆಂಡತಿ ಕಣ್ಣನ್ನ ಫೇಸ್ ಮಾಡಕ್ಕಾಗಲ್ಲ, 6ನೇ ಮಗು ತೀರೋಗಿದೆ, ನೀ ಹಿಂಗ ನೋಡಬೇಡ ನನ್ನ, ನಾ ಹೆಂಗ ನೋಡಲಿ ನಿನ್ನ ಅಂತ ಸಾವಲ್ಲಿ ಬರೆಯೋ ಸಾಲ. ಒಂದ್ಸಲ ತೀನಂ ಶ್ರೀ ಅವರೆಲ್ಲ ಬೇರೆ ಕೆಲಸ ನಿಮಿತ್ತ ಟ್ರೈನಲ್ಲಿ ಹೋಗ್ತಾರೆ. ಹೆಂಡತಿಗೆ ಒಂದು 10 ಸಲ ಹೇಳ್ತಾರೆ, ಹೋಗಿ ಬರ್ತೀನಿ, ತಿಂಗಳಾಗುತ್ತೆ ನಾನು ಬರೋದು ಅಂತ. ಅವತ್ತು ರೈಲ್ವೆ ಸ್ಟೇಷನ್ ಅಷ್ಟ ಹೋಗೋಷ್ಟಿಗೆ ಟ್ರೈನ್ ಮಿಸ್ ಆಗೋದು. ತುಂಬಾ ಖುಷಿಯಿಂದ ಮನೆಗೆ ವಾಪಸ್ ಬಂದಾಗ ಹೆಂಡತಿ ಕೇಳ್ತಾರೆ, ತಿಂಗಳಾಯ್ತಾ ಅಂತ. ಆವಾಗ ಹುಟ್ಟಿದ್ದೆ ತಿಂಗಳಾಯ್ತಾ ಅನ್ನೋ ಪದ್ಯಗಳು. ಕುವೆಂಪು ಅವರು ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದ್ರು. ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಹುಟ್ಟಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಅನ್ನೋರ ತಾಯಿ ಮನೆಯಲ್ಲಿ ಹುಟ್ಟೋದವರು. ಮತ್ತೆ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ. ಬೆಳೆದ್ಮೇಲೆ ಬಾಲ್ಯದಲ್ಲಿ ಮಾಧ್ಯಮಿಕ ಶಾಲೆ ಕುಪ್ಪಳ್ಳಿಯಲ್ಲಿ ಓದಿ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ BA ಓದ್ತಾರೆ, ನಂತರ MA ಓದ್ತಾರೆ. ರಾಮಕೃಷ್ಣ ಆಶ್ರಮದ ಟಚಲ್ಲೂ ಇರ್ತಾರೆ. ಮದುವೆ ಬೇಡ, ಈ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ನಾವು ಅನ್ಕೊಂತೀವಲ್ಲ, ನಾನು ಮದುವೆನೇ ಆಗಲ್ಲ ಅನ್ಕೊಂಡು ಬೇಗ ಮದುವೆ ಆಗ್ತೀವಲ್ಲ. ಜನರಲ್ ಆಗಿ ಹೈಸ್ಕೂಲಲ್ಲಿ ಇದ್ದಾಗ ಕಾಲೇಜಲ್ಲಿ ನಾನು ಮದುವೆನೇ ಆಗಲ್ಲ ಅಂತ ಹೇಳಿರ್ತೀವಿ, ಅವರೇ ಬೇಗ ಮದುವೆ ಆಗಿರ್ತಾರೆ. ಸೊ ಕುವೆಂಪು ಅವರು ಮದುವೆನೇ ಬೇಡ ಅಂತಾರೆ. ಆದ್ರೆ ನಂತರ ಅವರು ಹೇಮಾವತಿ ಅನ್ನೋರ್ನ ಮದುವೆ ಆಗಿ 4 ಜನ ಮಕ್ಕಳಾಗ್ತಾರೆ. ಆಗ ಅವರು ಶ್ರೀಮತಿಗೆ ಒಂದು ಪದ್ಯ ಬರೀತಾರೆ. ಅವರು ನಾನಿನಗೆ ನೀಯನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ಅವ್ರ ಶ್ರೀಮತಿಗೋಸ್ಕರ ಬರೆಯೋ ಪ್ರೇಮ ಕವಿತೆ ಇದು. ಇವತ್ತು ಸಾಹಿತ್ಯ ಪ್ರಪಂಚದಲ್ಲಿ ತನ್ನದೇ ಆದಂತ ಒಂದು ಅದ್ಭುತವನ್ನು ಸೃಷ್ಟಿಸಿದೆ. ನಂತರ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತಾರೆ. ವೈಸ್ ಚಾನ್ಸಲರ್ ಆಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ನಂತರ ಕುವೆಂಪುರವರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಕೊಟ್ಟರೆ ಅಲ್ಲಿರಲ್ಲ. ಉದಯ ರವಿ ಅಂತ ಅವರೇ ಕಟ್ಟಿರೋ ಒಂದು ಮನೆಗೆ ಬಂದು ಅಲ್ಲಿ ಉಳ್ಕೊಂತಾರೆ. ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನನಗೆ ಗೊತ್ತಿರಲಿ, ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಗೂಗಲ್ ಅವರು 2007ರಲ್ಲಿ ನಾವು ಕುವೆಂಪು ಅವ್ರ ಬಗ್ಗೆ ಡೂಡಲ್ನ ರಿಲೀಸ್ ಮಾಡಿತ್ತು. ಪ್ರಾಯಶಃ ಕನ್ನಡದ ಏಕೈಕ ಕವಿ. ಡೂಡಲ್ ಯಾರ ಹೆಸರಾದ್ರೂ ಬಂದಿದೆ ಅಂದರೆ 2007 ಗೂಗಲ್ ಓಪನ್ ಮಾಡಿದ್ರೆ ಮೇಲ್ಗಡೆ ಡೂಡಲ್ ಅಂತ ಅವ್ರು ಪ್ರೆಸೆಂಟ್ ಮಾಡಿದ್ರು. 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಅವರಾಗಿದ್ದರು. ಕುವೆಂಪು ಅವ್ರನ್ನ ಸ್ಮರಿಸೋದು ನಮ್ಮ ಸೌಭಾಗ್ಯ. ಇನ್ನೊಬ್ಬರ ಬಗ್ಗೆ ನಾನು ಹೇಳಬೇಕು, ಬೇಂದ್ರೆ ಅವ್ರ ಬಗ್ಗೆ. ಬೆಂದರೆ ಬೇಂದ್ರೆ ಅಂತ ಹೇಳ್ತಾರೆ. ಜಸ್ಟ್ ಒಂದು 30 ಸೆಕೆಂಡ್ ಒಂದು ಸಾಂಗ್ ಇದೆ. ನಾವು ಸಾಂಗ್ ಕೇಳ್ತಾ ಇರ್ತೀವಿ, ನಮ್ಗೆ ಅದ್ರ ಹಿನ್ನೆಲೆ ಗೊತ್ತಿರಲ್ಲ. ದಾರಾ ಬೇಂದ್ರೆ ಅವರು ಮಾತೃಭಾಷೆ ಮರಾಠಿ, ಆದರೆ ಅವ್ರು ಕನ್ನಡ ಕಲಿತಾರೆ, ವರಕವಿಯಾಗಿ ಬೆಳೀತಾರೆ. ಅವ್ರು ಮಹಾರಾಷ್ಟ್ರ ಸೋಲಾಪುರ್ ಈ ಬೆಲ್ಟಲ್ಲಿ ಅವ್ರ ತಂದೆ ತಾಯಿ ಪೂರ್ವಜರಿದ್ದವರು. ಆದರೆ ಬಂದಾಗ 1955ಅಲ್ಲಿ ವಿಚಿತ್ರ ಪ್ರಪಂಚ ಅಂತ ಒಂದು ಸಿನಿಮಾ ಕೆಲಸ ಮಾಡ್ತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಯಿಂದ ಬೇಜಾರಾಗಿ ವಾಪಸ್ ಬರ್ತಾರೆ. 1964ಅಲ್ಲಿ ಕುಲವಧು ಅಂತ ರಾಜ್ಕುಮಾರ್ ಅವ್ರ ಒಂದು ಪಿಕ್ಚರ್ ಬರುತ್ತೆ. ಲೀಲಾವತಿ ಅವ್ರು ಆ್ಯಕ್ಟ್ ಮಾಡೋದು. ಈ ಯುಗ ಯುಗಾದಿ ಸಾಂಗು ನಮ್ಮ ಬೇಂದ್ರೆ ಅವ್ರು ಬರೆದಿರೋ ಪದ್ಯದಿಂದ ಮಾಡಿರೋ ಹಾಡಿದು. 1964ಅಲ್ಲಿ ಕುಲವಧು ಅನ್ನೋ ಪಿಕ್ಚರಲ್ಲಿ ಬೇಂದ್ರೆ ಅವ್ರ ಪದ್ಯ ಹಾಡಾಗುತ್ತೆ. ಅದೇ ಯುಗ ಯುಗಾದಿ ಕಳೆದಿರೋ ಇದು ನಮ್ಮ ಬೇಂದ್ರೆ ಅವ್ರು ಬರೆದಿರೋ ಪದ್ಯ. ಅದಾದಮೇಲೆ ಬೇಂದ್ರೆ ಅವರು ಸಾಹಿತ್ಯದ ಕಡೆ ತುಂಬ ಆಸಕ್ತಿ ಇರುತ್ತೆ. ಬೇಂದ್ರೆ ಅವ್ರಿಗೆ 9 ಜನ ಮಕ್ಕಳು. 9 ಜನ ಮಕ್ಕಳಿದ್ದಾಗ ಅವ್ರ ಕಣ್ಣು ಮುಂದೆನೇ 6 ಜನ ಮಕ್ಕಳು ತೀರೋಗ್ತಾರೆ. 6 ಜನ ಮಕ್ಕಳು ತೀರೋಗ್ತಾರೆ. ಒಂದಿನ ಮಗು ತೀರೋದಾಗ ಮನೆಗೆ ಬರ್ತಾರೆ ಬೇಂದ್ರೆ ಅವರು. ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗಲ್ಲ. ಏನಪ್ಪ 5 ಜನ ಮಕ್ಕಳು ಸತ್ತೋದ್ರು, 6ನೇ ಮಗುನು ಸತ್ತೋಗ್ತಿದೆ, ಏನು ಹಿಂಗಾಗ್ತಿದೆ, ನಮ್ಮ ಕಣ್ಣು ಮುಂದೆ ಮಕ್ಕಳು ತೀರೋಗ್ತಿದಾರಲ್ಲ ಅಂತ. ಆವಾಗ ಮಗುನ ಮುಂದೆ ಇಟ್ಕೊಂಡಿರೋ ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗದೆ ಸಾವಲ್ಲಿ ಒಂದು ಸಾಹಿತ್ಯ ಬರೀತಾರೆ. ಆ ಸಾಂಗ್ ನಾವು ರೊಮ್ಯಾಂಟಿಕ್ ಸಾಂಗ್ ಅನ್ಕೊಂತೀವಿ, ಅದು ರೊಮ್ಯಾಂಟಿಕ್ ಸಾಂಗ್ ಅಲ್ಲ. ಮಗು ಕಣ್ಣು ಮುಂದೆ ಇದ್ದಾಗ ತನ್ನ ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗದೆ ಒಂದು ಹಾಡು ಹುಟ್ಟುತ್ತೆ. ಹಾಡು ತುಂಬ ಪಾಪ್ಯುಲರ್. ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗಲ್ಲ, 6ನೇ ಮಗು ತೀರೋಗಿದೆ, ನೀ ಹಿಂಗ ನೋಡಬೇಡ ನನ್ನ, ನಾ ಹೆಂಗ ನೋಡಲಿ ನಿನ್ನ ಅಂತ ಸಾವಲ್ಲಿ ಬರೆಯೋ ಸಾಲದು. ಅದಾದಮೇಲೆ ಬೇಂದ್ರೆ ಅವರು ನರಬಲಿ ಅಂತ ಒಂದು ಕವಿತೆ ಬರೀತಾರೆ. ಆವತ್ತಿನ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ಬೆಳಗಾವಿ ಜೈಲಲ್ಲಿ ಹಾಕ್ತಾರೆ. ಎಲ್ಲೂ ಕೆಲಸ ಕೊಡಬಾರ್ದು ಅಂತ ರೂಲ್ ಮಾಡ್ತಾರೆ. ಆವಾಗ ಬೇಂದ್ರೆಗೆ ಜೀವನನೂ ಕಷ್ಟ ಆಗುತ್ತೆ. ಆವತ್ತು ನಮ್ಮ ಕೋಲಾರ ಜಿಲ್ಲೆಯ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಜೀವನ ಅನ್ನೋ ಪತ್ರಿಕೆ ಬರೀತಾ ಇರ್ತಾರೆ. ಅದಕ್ಕೆ ಸಂಪಾದರಾಕಿ ಬೇಂದ್ರೆ ಅವ್ರನ್ನ ವಾಪಸ್ ಕರೀತಾರೆ. ಯಾಕೆ ಅಂದರೆ ಬೇಂದ್ರೆ ಅವ್ರು ಬರೆದಿರೋ ಒಂದು ಪದ್ಯ ತುಂಬ ಫೇಮಸ್ ಆಗಿರುತ್ತೆ. ನಂತರ ಅದು ಬೆಳ್ಳಿ ಮೋಡ ಅಂತ ಪುಟ್ಟಣ್ಣ ಕಣಗಲ್ಲವ್ರು ಅದನ್ನು ಹಾಡು ಕೂಡ ಮಾಡ್ತಾರೆ.
ಅಷ್ಟು ಫೇಮಸ್ ಪದದಿಂದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಇನ್ಸ್ಪೈರ್ ಆಗಿ ಕರೆದು ಜೀವನ ಅನ್ನೋ ಪತ್ರಿಕೆಗೆ ಸಂಪಾದಕರು ಮಾಡ್ತಾರೆ. ಬೇಂದ್ರೆಗೂ ನಮ್ಮ ಜಿಲ್ಲೆಗಂತ ಅವಿನಾಭಾವ ಸಂಬಂಧ ಇದೆ. ಅವ್ರಿಗೆ ಕೋಲಾರಲ್ಲಿ ಬೇಂದ್ರೆ ಅವ್ರನ್ನ ಅಂದರೆ ಇಲ್ಲಿ ಮೀಟ್ ಮಾಡೋಕ್ಕೆ ಹೋದಾಗ ಇದೇ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಡ್ಕೊಂಡೋಗಿರೋ ಅನುಭವಗಳನ್ನು ಅವರ ಕಥನದಲ್ಲೆಲ್ಲ ಬರೀತಾರೆ. ಆ ಸಾಂಗು ತುಂಬ ಬೆಳ್ಳಿ ಮೋಡದಲ್ಲಿ ಒಂದು ಸಾಂಗ್ ಆಯಿತು. ನಾವು ಸುಮ್ಮನೆ ಸಾಂಗ್ ಕೇಳಿ ಇದಾಗ್ತೀವಿ. ಆ ಸಾಂಗ್ ನಮಗೆಲ್ಲರೂ ಚಿರಪರಿಚಿತನೇ. ಬರೆದಿರೋ ಪದ್ಯ ಬೆಳ್ಳಿ ಮೋಡ ಅಂತ ಪುಟ್ಟಣ್ಣ ಕಣಗಲ್ ಅವರು ಮೂವಿಯಲ್ಲಿ ಇಡ್ತಾರೆ. ನಂತರ ಅವ್ರು ಅಲ್ಲಿಂದ ಬೇಜಾರಾಗಿ ಬೇಂದ್ರೆಯವರು ವಾಪಸ್ ಹೋಗ್ತಾರೆ. ಮತ್ತೆ ವಾಪಸ್ ಬಂದಾಗ ಬಾರೋ ಬಾರೋ ಸಾಧನಕೇರಿಗೆ ಅಂತ ಸಾಲು ಹುಟ್ಟುತ್ತೆ. ಅದಾದಮೇಲೆ KS ನರಸಿಂಹಸ್ವಾಮಿಯವ್ರ ಬಗ್ಗೆ ಹೇಳಬೇಕು. KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಅಂತ ಬರೀತಾರೆ. ತೀನಂ ಶ್ರೀ ಅವ್ರನ್ನ ಹೋಗಿ ಕೇಳ್ತಾರೆ, ಪದ್ಯಗಳು ಬರೆದ್ಬಿಟ್ಟು ಸರ್ ಮೈಸೂರು ಮಲ್ಲಿಗೆ ಅಂತ ಹೆಸರು ಹೆಂಗೆ ಇಡ್ಲಿ ಅಂದರೆ, ಅವ್ರು ಮೈಸೂರು ಕ್ಲಾಕ್ ಟವರ್ ಮುಂದೆ ನಿಂತಿರ್ತಾರೆ. ಅಲ್ಲೊಂದು ಮುಸ್ಲಿಂ ಲೇಡಿ ಹೂವು ಮಾರ್ತಿರ್ತಾರೆ. ಅವಾಗ ತೀನಂ ಶ್ರೀ ನೋಡಿ ಮಲ್ಲಿಗೆ ಹೂ ಮಾರ್ತಿದ್ದಾರೆ, ಇಲ್ಲಿ ಮೈಸೂರಿದೆ, ಮೈಸೂರು ಮಲ್ಲಿಗೆ ಅಂತ ಹೆಸರಿಡು ಅಂತ ಹೇಳ್ತಾರೆ. ತೀನಂ ಶ್ರೀ ಅವರು ಐಡಿಯಾ ಕೊಡೋದು KS ನರಸಿಂಹಸ್ವಾಮಿ ಅವರಿಗೆ ಮೈಸೂರು ಮಲ್ಲಿಗೆ ಅಂತ. ಒಂದ್ಸಲ ತೀನಂ ಶ್ರೀ ಅವರೆಲ್ಲೋ ಬೇರೆ ಕೆಲಸದ ನಿಮಿತ್ತ ಟ್ರೈನಲ್ಲಿ ಹೋಗಕ್ಕೆ ಹೋಗ್ತಾರೆ. ಹೆಂಡತಿಗೆ ಒಂದು 10 ಸಲ ಹೇಳ್ತಾರೆ, ಹೋಗಿ ಬರ್ತೀನಿ, ತಿಂಗಳಾಗುತ್ತೆ ನಾನು ಬರೋದು ಅಂತ. ಅವತ್ತು ರೈಲ್ವೆ ಸ್ಟೇಷನ್ ಹೋಗೋ ಅಷ್ಟೊತ್ತಿಗೆ ಟ್ರೈನ್ ಮಿಸ್ ಆಗೋಗಿರುತ್ತೆ. ತುಂಬ ಖುಷಿಯಿಂದ ಮನೆಗೆ ವಾಪಸ್ ಬಂದಾಗ ಹೆಂಡತಿ ಕೇಳ್ತಾರೆ ತಿಂಗಳಾಯ್ತಾ ಅಂತ. ಆವಾಗ ಹುಟ್ಟಿದ್ದೆ ತಿಂಗಳಾಯ್ತಾ ಅನ್ನೋ ಪದ್ಯಗಳು. ಅದಕ್ಕೊಂದು ಇತಿಹಾಸ ಇದೆ. KS ನರಸಿಂಹಸ್ವಾಮಿಯವರು ಬರೀತಾರೆ, ತಿಂಗಳಾಯ್ತಾ ಅಂತ ಹೆಂಡತಿ ಕೇಳ್ತಾಳೆ. ಅವ್ರು ಕುತ್ಕೊಂಡು ಬರೆದ್ರೆ ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ ಅಂತ ಸಾಲುಗಳು ಹುಟ್ತಾ ಇದ್ರೆ ಸಾಹಿತ್ಯಕ್ಕೆ ತನ್ನದೇ ಆದಂಥ ತಾಕತ್ತಿರುತ್ತೆ. ಈ ಕನ್ನಡ ಭವನ ಕಟ್ಟಿರೋದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಅಲ್ವಾ? ಇದೇ ಕನ್ನಡ ಹೌಸಿಂಗ್ ಬೋರ್ಡಲ್ಲಿ ಸೂಪರಿಂಟೆಂಡೆಂಟಾಗಿ ರಿಟೈರ್ಡ್ ಆದವರು KS ನರಸಿಂಹಸ್ವಾಮಿ ಅವರು. ಆದರೆ ರಿಟೈರ್ಡ್ ಆದಾಗಲೂ ಕೂಡ ಅವ್ರಿಗೊಂದು ಮನೆ ಇರಲಿಲ್ಲ ಬ್ರದರ್. ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಸೂಪರಿಂಟೆಂಡೆಂಟಾಗಿ ರಿಟೈರ್ಡ್ ಆಗ್ತಾರೆ. ಆದರೆ ರಿಟೈರ್ಡ್ ಆದಾಗ ಅವ್ರಿಗೊಂದು ಮನೆ ಇರಲ್ಲ. ಮೈಸೂರು ಮಲ್ಲಿಗೆ ರೈಟ್ಸ್ನ 400 ರೂಪಾಯಿಗೆ ಮಾರ್ಬಿಡ್ತಾರೆ. ಹೆಂಡತಿ ಮತ್ತು ಮಗು ಆರೋಗ್ಯಕ್ಕೋಸ್ಕರ. ಮತ್ತೆ ಐರಾವತ ಅಂತ ಇನ್ನೊಂದು ಬರೀತಾರೆ, ಅದರ ರೈಟ್ಸ್ನ 200 ರೂಪಾಯಿಗೆ ಮಾರ್ತಾರೆ ಅಲ್ವಾ? ಇಂಗ್ಲೀಷ್ ಪೋಯಟ್ಸ್ ಆರ್ ರಿಚ್ ಬಟ್ ಕನ್ನಡ ಪೋಯಟ್ಸ್ ಆರ್ ಪುವರ್. ಕನ್ನಡದ ಕವಿಗಳೇ ತುಂಬ ಬಡವರು. ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾರೆ. ನಂತರ ಬೇಂದ್ರೆ ಅವ್ರು ಬರೆದಂಥ 4 ತಂತಿ, ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು. ಅಷ್ಟೇ ಯಾಕೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಾಲೂರ್ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಕವಿ ಆಗಬೇಕು ಅಂತ ಆಸೆ ಇರಲ್ಲ, ಇಂಗ್ಲೀಷಲ್ಲಿ ಬರೀಬೇಕು ಅಂತಿರುತ್ತೆ. ಒಂದು ಯಾವುದೋ ಸರ್ವೆ ವಿಚಾರಕ್ಕೆ ಹೋದರೆ ಒಬ್ಬ ಕಾಮನ್ ಮ್ಯಾನ್ ಬೈತಾನೆ, ಏನು ಸರ್ ಏನೋ ಕಾನೂನು ಗೊತ್ತಿಲ್ವ ನಿನಗೆ ಅಂದರೆ, ಏನು ಸರ್ ಇರೋ ಕಾನೂನೆಲ್ಲ ಇಂಗ್ಲೀಷಲ್ಲಿ ಬರೆದ್ರೆ ನಮಗೆ ಕನ್ನಡ ಮಾತ್ರ ಬರೋದು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅವತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಿಯಲೈಸ್ ಆಗಿ ಕನ್ನಡದಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕನ್ನಡದಲ್ಲಿ ಬರೀತಾರೆ. ನಂತರ ಅವ್ರು ಜ್ಞಾನಪೀಠ ಪ್ರಶಸ್ತಿವರೆಗೂ ನಡೀತಾರೆ. ಚಿಕ್ಕವೀರ ರಾಜೇಂದ್ರ ಕೃತಿ ಬರುತ್ತೆ. ಭಾಳಷ್ಟು ಜನ ಗೊತ್ತಿರಬೇಕು, ದಾರಾ ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾಗ 10 ಬೆರಳು ಎತ್ತಿ ಹಿಂಗೆ ಕೈ ಎತ್ತಿ ಮುಗಿತಾರೆ. ಪತ್ರಕರ್ತರು ಕೇಳ್ತಾರೆ, ಯಾಕೆ ಸರ್ 2 ಕೈ ಮುಗಿತಾ ಇದ್ರೆ 10 ಬೆರಳು ಎತ್ತಿ ಅಂದರೆ, ನಾನು 10ನೇವನು ಜ್ಞಾನಪೀಠ ಪ್ರಶಸ್ತಿ ಪಡಿತಾ ಇರೋಕ್ಕೆ ಅದಕ್ಕೆ 10 ಬೆರಳು ತೋರಿಸ್ತಿದ್ದೀನಿ ಅಂತ ಹೇಳ್ತಾರೆ. ನಂತರ ದಾರಾ ಬೇಂದ್ರೆ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇದುವರೆಗೂ ಕರ್ನಾಟಕಕ್ಕೆ ಅರ್ಧ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು, ಇವಾಗ ಇನ್ನೂ ಅರ್ಧ ಜ್ಞಾನಪೀಠ ಪ್ರಶಸ್ತಿ ನಾನು ತಂದಿದ್ದೀನಿ ಅಂತ. ಪತ್ರಕರ್ತರು ಕೇಳ್ತಾರೆ, ಸರ್ ಕುವೆಂಪು ಅವ್ರು ತಗೊಂಡಿದ್ರಲ್ಲ, ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಂಡಿದ್ರು, ಆವಾಗ ಅರ್ಧ ಬಂದಿತ್ತು. ಇವಾಗ ನಾನು ಇನ್ನೊಬ್ಬರ ಜೊತೆ ಹಂಚ್ಕೊಂಡಿದ್ದೀನಿ, ಇವಾಗ ಅರ್ಧ ಬಂದಿದೆ. ಅರ್ಧ ಬಂದು ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ದಾರಾ ಬೇಂದ್ರೆ ಅವರು ಹೇಳ್ತಾರೆ.